ಮಿಥಿಲಾ, ದೊಡ್ಡಪ್ಪ, ನೀವೇನಿಲ್ಲಿ? ಪಾಂಡು, ನೀನು ಕರ್ಕೊಂಬಂದ್ಯಾ? ನಾನಲ್ಲ, ರಂಜಿತ್ ಸರ್. ನಾವೆಲ್ಲ ಬರೋದು ಬಿಡು, ನೀನೇನು ಮಾಡ್ತಿದ್ಯಾ ಇಲ್ಲಿ? ವಿರಾಜ್, ನೀನು ಭಜನೆ ಎಲ್ಲ ಮಾಡ್ತಿದ್ದೆ, ಏನಾಗಿದೆ ನಿಂಗೆ? ಸರ್, ಈ ಜಗತ್ತಿನ ಮೋಹನೇ ಬೇಡ ಅಂತ ಎಲ್ಲನೂ ತ್ಯಾಗ ಮಾಡಕ್ಕೆ ಹೋಗ್ತಾ ಇಲ್ಲ ತಾನೇ? ಮಾತಾಡು ವಿರಾಜ್. ಮಿಥಿಲಾ, ನಾನು ಜಸ್ಟ್ ಭಜನೆ ಮಾಡಕ್ ಬಂದಿದ್ದೆ, ಅದರಲ್ಲೇನಿದೆ? ಭಜನೆ ಮಾಡಕ್ ಮಾತ್ರ ಬಂದಿದ್ರೆ ಆ ಅಡ್ಗೆಯವಳ ಜೊತೆ ಏನ್ ಮಾತಾಡ್ತಿದ್ದೆ? ವಿರಾಜ್, ನೀನು ಇಲ್ಲಿಗೆ ಒಬ್ಬನೇ ಬಂದಿರೋದಲ್ವಾ? ಅವನು ಒಬ್ನೇ ಬಂದಿಲ್ಲ, ನಾವೇ ನೋಡಿದ್ವಲ್ಲ ಆ ಅಡ್ಗೆ ಹುಡುಗಿ ಜೊತೆ ಮಾತಾಡೋದನ್ನ. ಹೇಳು, ಏನ್ ನಡೀತಾ ಇದೆ ಅಲ್ಲಿ? ಹೌದು ದೊಡ್ಡಪ್ಪ, ನಾನು ಒಬ್ಬನೇ ಬಂದಿಲ್ಲ. ವಿರಾಜ್, ಅವಳು ನಮ್ಮನೆ ಕೆಲ್ಸಕ್ಕೆ ಬರೋಕ್ಕಿಂತ ಮುಂಚೆ ನನಗೆ ಪರಿಚಯ. ಬರೀ ಅವಳು ಮಾತ್ರ ಅಲ್ಲ, ಅವ್ರ ಇಡೀ ಫ್ಯಾಮಿಲಿನೇ ನನಗೆ ಪರಿಚಯ. ಮಲ್ಲಿ ನನಗೆ ಬೆಸ್ಟ್ ಫ್ರೆಂಡ್. ಮಲ್ಲಿ ನಿನ್ ಫ್ರೆಂಡಾ? ಅರುಮನೆ ಅಡ್ಗೆಯವಳ ಜೊತೆ ನೀನ್ ಫ್ರೆಂಡ್ಶಿಪ್ ಮಾಡಿದೀಯಾ? ಹೌದು. ಸೋಪಂದಿ ಅಲ್ವಾ ಮೇಡಮ್? ಯಾಕೆ ನಗ್ತಾ ಇದೀವಿ? ಅಲ್ಲ, ವಿರಾಜ್ ಇಷ್ಟೊಂದು ಸೀರಿಯಸ್ ವಿಷಯ ಹೇಳ್ತಾ ಇದ್ರೆ ನೀನ್ ನಗ್ತಾ ಇದೆಯಲ್ಲ ಮಿಥಿಲಾ, ಏನಾಗಿದೆ ನಿಂಗೆ? ಇವನು ಸೀರಿಯಸ್ಸಾ? ಮಾವ, ವಿರಾಜ್ ತಮಾಷೆ ಮಾಡ್ತಿದ್ದಾನೆ, ನಿಮ್ಗೆ ಗೊತ್ತಾಗಿಲ್ವಾ? ಹೌದಾ? ಹಾಗಾದ್ರೆ ಮಲ್ಲಿನ್ ಫ್ರೆಂಡ್ ಅಂದಿದ್ದು? ವಿರಾಜ್, ಯಾಕೋ ಮಾವಂಗ್ ಪ್ರ್ಯಾಂಕ್ ಮಾಡ್ತಿದ್ಯಾ? ಮಾವ, ಅವನ್ ಪರ್ಸಿಂದಾನೆ ಅಲ್ವಾ ಮಲ್ಲಿ ಆಫೀಸಿಗೆ ಬಂದಿದ್ದು, ನಾನು ಅವಳನ್ನ ಕೆಲ್ಸಕ್ಕೆ ತಗೊಂಡಿದ್ದು. ಅದನ್ನ ಹಿಡ್ಕೊಂಡೆ ಅವನ್ ಕತೆ ಕಟ್ತಿದ್ದಾನೆ. ಅಯ್ಯೋ, ನಿನಗೆ ಗೊತ್ತಾಗೋಯ್ತಾ? ನಿಜಾನೂ ಆಗಿದ್ರೆ? ಮಿಥಿಲಾ, ಈ ವಿರಾಜ್ ನಂಬೇಡ. ಮಾವ, ಮಲ್ಲಿ ವಿರಾಜ್ ಮೊದ್ಲೇ ಗೊತ್ತಿದ್ದಿದ್ರೆ ಪರ್ಸ್ನ ವಿರಾಜ್ ಅವಳ ಕೈಯಿಂದ ತಗೊಂಡ್ ಬರ್ತಿದ್ದ. ಅದನ್ ಬಿಟ್ಟು ಮಲ್ಲಿ ವಿರಾಜ್ನ ಹುಡ್ಕೊಂಡು ಆಫೀಸಿಗೆ ಬರ್ತಾನೆ ಇರ್ಲಿಲ್ಲ, ಪರ್ಸ್ನ ನನ್ನ ಕೈಗೆ ತಂದು ಕೊಡ್ತಾನೆ ಇರ್ಲಿಲ್ಲ. ಮತ್ತೆ ಅವಳ ಮನೆಯವ್ರು ನನಗೆ ಪರಿಚಯ ಅಂತಂದ? ಪರಿಚಯ ಇದಾರಲ್ಲ, ಮಲ್ಲಿನ ನಾನು ಕೆಲ್ಸದಿಂದ ತೆಗ್ದಾಗ ವಾಪಸ್ ಮನೆಗೆ ವಿರಾಜೆ ಕರ್ಕೊಂಡು ಬಂದಿದ್ದಲ್ವಾ? ಅದೇ ಮತ್ತೆ, ನಾನೇ ಮಲ್ಲಿ ಮನೆಗೆ ವಿರಾಜ್ ಸರ್ನ ಕರ್ಕೊಂಡೋಗಿದ್ದು. ಸದ್ಯ ಬಚಾವಾದೆ. ಹಾಗಿದ್ರೆ ನೀ ಅಡ್ಗೆಯವಳ ಜೊತೆ ಬಂದಿದ್ದಲ್ವಾ? ಸರ್, ವಿರಾಜ್ ಸರ್ ಬಂದ್ಮೇಲೆ ಮಲ್ಲಿ ದೇವಸ್ಥಾನಕ್ಕೆ ಬಂದಿದ್ದು. ನಾವೇ ಪಾರ್ಕಿಂಗಲ್ಲಿ ನೋಡಿದ್ವಲ್ಲ ಸರ್.